ಪ್ರಶಾಂತ್ ಬಾಯಿ ಆಫೀಸಿಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಅವತ್ತು ಅಲ್ಲಿ ಬಂದು ಕೂತಾಗ ಅವ್ರು ಇವತ್ತು ಏನ್ ಹೇಳಿದಾರೋ ಇದ್ರದ್ದು 10 ಪಟ್ಟು ನನಗೆ ಹೇಳಿದ್ದಾರೆ ಈ ಸಿನಿಮಾ ಬಗ್ಗೆ. ಏನು ಅಂತಂದ್ರೆ ಇದು ಹೇಗೆ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತ. ಅವರು ಹೇಳಕ್ ಹೊರಟಿರುವಂತ ವಿಷಯ ತುಂಬಾ ಸೂಕ್ಷ್ಮವಾಗಿದೆ. ಆಮೇಲೆ ಆ ಸೂಕ್ಷ್ಮ ವಿಷಯನ ನನ್ನ ಮುಖಾಂತರ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನನ್ಗೆ ಜವಾಬ್ದಾರಿ ಜಾಸ್ತಿ ಇತ್ತು ಈ ಸಿನಿಮಾಲಿ. ಆಮೇಲೆ ಈ ಪಾತ್ರ ನಿಭಾಯಿಸಕ್ಕೆ ನನಗೆ ನಾಟಕಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ನನಗೆ ರಂಗ ಪ್ರವೇಶ ಕೊಟ್ಟಂತಹ ಶಂಕರ್ ಮೆಟ್ರಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಧೃತಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ ಡೈರೆಕ್ಟರ್ ಯಾವಾಗ ಹೇಳೋರು, ನಾವು ಎಷ್ಟೊಂದು ಜನಕ್ಕೆ ಕಮ್ಯುನಿಕೇಟ್ ಮಾಡೋದು ಸಿನಿಮಾ ಮುಖಾಂತರ ಮಾಡಿದ್ರೆ ಎಷ್ಟೊಂದು ಜನ ಅದನ್ನ ರಿಸೀವ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೊಂದು ಜವಾಬ್ದಾರಿ ಇರುತ್ತೆ. ಒಂದು ಸಿನಿಮಾ ಅಂದ್ರೆ ಒಂದು ಮೆಸೇಜ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆಮೇಲೆ ಒಂದು ಸ್ಟೋರಿ ಟೆಲಿಂಗ್ ಇರಬೇಕು ಅಂತ. ಸೊ ಹೇಳ್ತಕ್ಕಂತಹ ಮೆಸೇಜ್ ನ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಒಳ್ಳೆ ಕಥೆ ರೂಪದಲ್ಲಿ ಹೇಳಿದ್ರೆ ಅವ್ರಿಗೆ ಹೋಗಿ ತಟ್ಟುತ್ತೆ. ಸೊ ನಾವು ಒಂದು ಸೊಸೈಟಿಗೆ ಸಿನಿಮಾ ನೋಡಿ ಕಲ್ತಿರ್ತಕ್ಕಂಥದ್ದೇ ಜಾಸ್ತಿ ನಾವು. ಸೊ ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಆ ಉದ್ದೇಶ ಆ ಉದ್ದೇಶ ಇರೋದು ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನನಗೂ ನಟನೆ ಮೇಲೆ ಎಷ್ಟು ಇಷ್ಟ ಅಂದ್ರೆ ಒಂದು ಹ್ಯೂಮನ್ ಎಮೋಷನ್ಸ್ ಹೇಗಿರುತ್ತೆ ಅಂತ ನನಗೆ ಚಿಕ್ಕ ವಯಸ್ಸಿಂದ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಂದು ಎಮೋಷನ್ಸ್ ಹೇಗೆ ಕೆಲವರು ಮುಂದೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ತರ ಅಂತರಂಗವಾಗಿ ಹೇಗೆ ಡೀಲ್ ಮಾಡ್ತಾರೆ ಎಮೋಷನ್ಸ್ ಅನ್ನೋದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹಾಗಾಗಿ ನಾನು ನಟನೆ ಚೂಸ್ ಮಾಡಿದ್ದು ಅದಕ್ಕೇನೆ.